2, 3. ಯು ಮಾ ಪೀಪಲ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಎಲ್ಲರೂ ಇದೀರ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತಾಗೆ ಚೆನ್ನಾಗಿರೋ GBU ಹಿಂದಿನ ವ್ಲಾಗ್ ಅಲ್ಲಿ ಎಲ್ಲ ನೋಡಿರ್ತೀರಾ ನೀವು ಯಾವ ತರ ಇತ್ತು ಪ್ರೊಸೆಸ್ ಹೆಂಗಿತ್ತು ಅಂತ. ಇವಾಗ ಒಂದ್ ಸ್ವಲ್ಪ ನಾನು ಡೀಟೇಲ್ ಕೊಡ್ಬೇಕಾಗಿದೆ, ಅದಕ್ಕೇನೆ ಇದು ತಗೊಂಡಿದೀನಿ. ಇದು ಏನು ಅಂತ ಗೊತ್ತಿಲ್ಲ ಅಂತಂದ್ರೆ ಕಮೆಂಟ್ ಹಾಕಿ, ಗೊತ್ತಿರೋರು ಕಮೆಂಟ್ ಹಾಕಿ ಗಾಯ್ಸ್. ಬಟ್ ನಂಗೆ ಇವಾಗ ಶುರು ಮಾಡೋಣ ಬನ್ನಿ. ನೋಡಿ ಆಲ್ಮೋಸ್ಟ್ ಆಗಿದೆ, ಇನ್ನೇನಿಲ್ಲ ಡೀಟೇಲ್ಸ್ ಎಲ್ಲ ಸ್ಮಾಲ್ ಡೀಟೇಲ್ಸ್ ಕೊಡ್ಬೇಕು ಅಷ್ಟೇನೆ. ಸ್ವಲ್ಪ ಮಿಕ್ಕಿರೋದು ಇನ್ನೆಲ್ಲ ಆಗಿದೆ ಆಲ್ಮೋಸ್ಟ್. ನೋಡ್ಬೋದು ನೀವು ಶೋ ಟೆಕ್ಸ್ಚರ್ ಮತ್ತೆ ಇದು ಚೈನ್ ಮತ್ತೆ ಇದು ಓಲೆ ಇದೆಯಲ್ಲ ಅಲ್ಲಿ ಎಲ್ಲ ಕೊಟ್ಟಿದೀನಿ. ಆದ್ರೆ ಇನ್ನೊಂದ್ ಸ್ವಲ್ಪ ಶಾರ್ಪ್ ಹೈಲೈಟ್ಸ್ ಅಂತಾರೆ ಅದಕ್ಕೆ, ಅಂದ್ರೆ ಎಕ್ಸ್ಟ್ರೀಮ್ ಶಾರ್ಪ್ ಇರತ್ತಲ್ಲ ಅಂತದಕ್ ಮಾತ್ರ ಈ ತರ ಎಲೆಕ್ಟ್ರಿಕ್ ಎರೇಸರ್ ಯೂಸ್ ಮಾಡ್ಬೋದು. ಇಲ್ಲ ಅಂದ್ರೆ ನೀವು ನಾರ್ಮಲ್ ಸಾಫ್ಟ್ ಇರೋ ಕಡೆ ಯೂಸ್ ಮಾಡಿದ್ರೆ ಜಾಸ್ತಿ ಶಾರ್ಪ್ ಆಗಿ ಬಂದ್ಬಿಡತ್ತೆ. ಅದಕ್ಕೆ ಸರಿ ಅಂದ್ಬಿಟ್ಟು ಮುಗಿಸ್ಕೊಂಡು ಸೆಲೆಬ್ರೇಟ್ ಮಾಡೋಣ ಅಂದ್ಬಿಟ್ಟು ಬಂದ್ರೆ ಹೆಂಗಿದ್ರು ಟೈಮ್ ಆಗಿತ್ತಲ್ಲ, ಸರಿ ಅಂದ್ಬಿಟ್ಟು ನೋಡಿ ಒಂದ್ ಸ್ವಲ್ಪ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡೋಣ ಅಂತ, ಹ್ಯಾಪಿ ಆನಿವರ್ಸರಿ ಅಂತ ಹೇಳ್ಬಿಟ್ಟು ಸೆಲೆಬ್ರೇಟ್ ಮಾಡಿದ್ವಿ. ಖುಷಿಯಾಗಿ ನೋಡಿ ನಮ್ಮ ಅಮ್ಮ ಅವರು ಯಾವ ತರ ತೋರಿಸ್ತಾ ಇದಾರೆ ಟ್ರೀಸ್ ಅಂತೆ. ಸರಿ ಅಂದ್ಬಿಟ್ಟು ನಮ್ಮಪ್ಪ ಎತ್ಬಿಟ್ಟು ಕೇಕ್ ಕೊಟ್ರು, ಅವರು ತಿನ್ನು ನೀನೆ ಫಸ್ಟ್ ಅಂತ. ನಾನ್ ತಿನ್ಸಕ್ ಹೋದ್ರೆ ಇಲ್ಲ ಅಂತ ತಿನ್ಸ್ದೆ. ಆಮೇಲೆ ಅದು ನಾನು ರೆಕಾರ್ಡ್ ಮಾಡಿಲ್ಲ, ಅದಕ್ಕೇನೆ ಸರಿ ಇರೋದೇ ಹಾಕೋಣ ಅಂದ್ಬಿಟ್ಟು ಇದು ಹಾಕಿದೀನಿ ಅಷ್ಟೇನೆ. ಸರಿ ಅಂದ್ಬಿಟ್ಟು ನೋಡಿ ಫೋಟೋ ಎಲ್ಲ ಹಿಡ್ದು ಆಯ್ತು. ಆಮೇಲೆ ಕ್ಯಾಂಡಲ್ ಫುಲ್ ಉರಿದ್ರೆ ಗೊತ್ತಲ್ಲ, ನಮ್ ಬ್ರೌನಿ ನೋಡ್ತಾ ಇದ್ದ, ಅದಕ್ಕೆ ಅವನೇನ ಮಾಡ್ಕೊಂತಾನೆ ಅಂದ್ಬಿಟ್ಟು ತಕ್ಷಣ ಹಾಕಿದ ತಕ್ಷಣ ಈ ಕಡೆ ಬಂದ್ ಇಕ್ಬಿಟ್ಟೆ. ಸರಿ ಅಂದ್ಬಿಟ್ಟು ನೋಡಿ ಇವಾಗ ಎಲ್ಲಿದೆ ನೋಡೋಣ ಬನ್ನಿ ನಮ್ ಬ್ರೌನಿ ಅಂದ್ಬಿಟ್ಟು ಹೋದೆ. ನೋಡಿ ಗಾಯ್ಸ್ ಅಲ್ಲಿ ಹೋಗಿ ಮಲ್ಕೊಂಡಿದ್ದಾನೆ, ಲೇಟ್ ಆಯ್ತಲ್ಲ ಅದಕ್ಕೆ ಮಲ್ಕೊಂಡಿದ್ದಾನೆ. ಅವ್ನಿಗೆ ಚೆಲ್ ಜಾಗ ಇದು ನೋಡಿ ಇಲ್ಲೇ ಮಲ್ಕೊಂಡು. ಸರಿ ಬಾಯ್ ಅಂದ್ಬಿಟ್ಟು ಬಂದೆ ಗಿಫ್ಟ್ ಕೊಡೋಣ ಅಂದ್ಬಿಟ್ಟು ನೋಡಿ ಇವಾಗ ನಿಮ್ದು ಥ್ಯಾಂಕ್ ಯು ಸೊ ಮಚ್. ವಾವ್, ಏಯ್ ಸೂಪರ್. ಇದು ಬೇಡವಾ ಟಿಂಗ್ನ ಇನ್ನ ಇಲ್ಲ, ಬರೀ ಮೇಲೆ ಒತ್ತೆ ಅವ್ರು ತೆಗಿ ಪರವಾಗಿಲ್ಲ. ವೇ ಸೂಪರ್ ಆಗಿದೆ. ಏ ಎಕ್ಸಲೆಂಟ್, ವಂಡರ್ಫುಲ್, ತುಂಬ ಚೆನ್ನಾಗಿದೆ. ಇಟ್ಸ್ ಫನ್, ವೆರಿ ವೆರಿ ನೈಸ್, ಚೆನ್ನಾಗಿದೆ ಪಿಕ್ಕು. ಈ ಥರ ಆನಿವರ್ಸರಿ ಎಲ್ಲ ಆಯ್ತು. ನೈಟ್ ನೋಡಿದ್ರಲ್ಲ ನೀವು, ಲಾಸ್ಟ್ ಟ್ರಿಪ್ ಅಲ್ಲಿ ನೋಡಿಲ್ಲ ಅಂದ್ರೆ ಇನ್ನೊಂದ್ಸಲಿ ನೋಡ್ಕೊಂಡ್ ಬನ್ನಿ ಅಂತ ಹೇಳ್ತಾ ಬೆಳಗ್ಗೆ ಬಂದಿದ್ರು ಫುಲ್ ಪೀಸ್ ಮೈಂಡ್ ಅಲ್ಲಿ ಖುಷಿಯಾಗಿ ಹ್ಯಾಪಿಯಾಗಿ. ಆದ್ರೆ ಒಂದ್ ಎಡವಟ್ ಆಗ್ಬಿಟ್ಟೈತೆ, ನಿಮ್ಗೆ ತಮ್ಮನೇಲಿ ನೋಡಿ ಗೊತ್ತಾಗಿರತ್ತೆ, ಆದ್ರೂ ಹೇಳ್ತೀನಿ ನೋಡಿ ಏನಾಗಿದೆ ಅಂದ್ಬಿಟ್ಟು. ಎದ್ಬಿಟ್ಟು ಬಂದಿದ ತಕ್ಷಣ ಪಟಾಸ್ ತೋರಿಸಿದ್ನಲ್ಲ ನಿಮ್ಗೆ ಲಾಸ್ಟ್ ಬ್ಲಾಗ್ ಅಲ್ಲಿ, ಆ ಪಟಾಸಲ್ಲಿ ಒಂದು ಊಟ ಆಗ್ಬಿಟ್ಟಿದೆ ಗಾಯ್ಸ್. ಬೇಜಾರಾಗತ್ತೆ, ಏನ್ ಮಾಡಕ್ ಆಗಲ್ಲ, ಊಟ ಆಗ್ಬಿಟ್ಟಿದೆ. ಬೆಳಿಗ್ಗೆ ಊಟ ಇಡ್ಬೇಕಾದ್ರೆ ನನ್ಗೂ ಗೊತ್ತಿಲ್ಲ ಸರಿಯಾಗಿ, ನಮ್ಮ ಅಮ್ಮ ಅವರು ಏನೋ ಹೋಗಿದ್ದಾರೆ, ನೋಡಿದಾಗ ಇರ್ಲಿಲ್ವಂತೆ. ಅದು ಹೆಂಗೋ ಹೋಗ್ಬಿಟ್ಟಿದೆ, ಹೆಂಗೋಗಿದೆ ಅಂತ ನನ್ಗೂ ಗೊತ್ತಿಲ್ಲ ಕೇಳಲಿಕ್ಕೆ. ಅದೇ ಅದ್ ಹಂಗೆ ಈ ಕಡೆಯಿಂದ ಬಂದ್ಬಿಟ್ಟು ಏನೋ ಎತ್ಬಿಟ್ಟು ಏನೋ ಹೋಗ್ಬಿಟ್ಟಿದೆ. ಲಾಕ್ ಹಾಕಿದ್ರು ಏನೋ ಗೊತ್ತಿಲ್ಲ, ಲಾಕ್ ಹಾಕಿತ್ತು ನನ್ ಗೊತ್ತಿರೋ ಪ್ರಕಾರ. ಅದಾದ್ಮೇಲೆ ಏನೋ ಏನ್ ತೆಗೆದ್ರು ಅಥವಾ ನಾನೇ ತೆಗ್ದಿಕ್ಬಿಟ್ಟಿದ್ನ ನೈಟ್, ಅದೆಲ್ಲ ಕರೆಕ್ಟ್ ಆಗಿ ಗೊತ್ತಿಲ್ಲ. ಒಟ್ನಲ್ಲಿ ಹೋಗ್ಬಿಟ್ಟಿದೆ, ಇಲ್ಲ ಅಲ್ಲಿ. ಸರಿ ಏನೋ ನೋಡೋಣ ಎಲ್ಲಾದ್ರೂ ಐತಾ ಅಂದ್ಬಿಟ್ಟು ಅದಕ್ಕೆ ನೋಡಿ ಮೇಲ್ ಬಂದು ನೋಡ್ತಾ ಇದೀನಿ ನಾನು, ಎಲ್ಲಾದ್ರೂ ಆ ಕಡೆ ಈ ಕಡೆ ಇದೆಯಾ ನೋಡೋಣ ಅಂತ. ಏನ್ ಮಾಡೋದು ಗೈಸ್, ಹೋಗ್ಬಿಟ್ಟೈತೆ. ಅದಕ್ಕೆ ನಿಮ್ ಮನೇಲಿ ಏನಾದ್ರು ಎಲ್ಲ ಹಾಕಿ, ಸ್ಪೆಷಲಿ ಬಜ್ಜೀಸ್ ಎಲ್ಲ ಏನ್ ಅಷ್ಟಾಗಲ್ಲ. ನಾವು ಒಂದ್ಸಲಿ ನನ್ಗೆ ಬಜ್ಜೀಸ್ನು ಆತರ ಎಕ್ಸ್ಪೀರಿಯನ್ಸ್ ಆಗಿತ್ತು. ಯಾವ ತರ ಅಂದ್ರೆ ಅದೇ ಗೇಟು ಇದು ಮುಚ್ಚಿರ್ತೀರಲ್ಲ ಬಾಗ್ಲು, ಅದಂಗೆ ನೋಡಿ ಅಲ್ಲಿ ಅದು ತೋರಿಸ್ತಾ ಇದೀನಲ್ಲ ನಾನು, ಅದೇನಾದ್ರು ಎತ್ಕೊಂಡ್ಬಿಟ್ಟೈತಾ ಅಂತ ನಂಗೆ ಅನ್ಸ್ತೈತೆ. ಅದಕ್ಕೆ ಸುಮ್ನೆ ನೋಡ್ತಾ ಇದೀನಿ, ಏನಾದ್ರು ಅಟ್ಯಾಕ್ ಮಾಡ್ತಾ ಅಂತ. ಇದು ಬಂದ್ಬಿಟ್ಟು ನೋಡಿ ಈ ತರ
ಕಾರ್ನರ್ಸ್ ಬಂದ್ಬಿಟ್ಟು ಇಲ್ಲಿ ತೋರಿಸ್ತಾ ಇದೀನಲ್ಲ ನೋಡಿ, ಆ ಥರ ಲಾಕ್ ಹಾಕಿದ್ದೀನಲ್ಲ ಹಂಗೆ ಲಾಕ್ ಹಾಕಬೇಕು. ಇಲ್ಲ ಅಂದ್ರೆ ಅದು ಸಖತ್ ತಲಾಟೆ ಇರತ್ತಲ್ಲ, ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ನಿಮಗೆ. ಅದೇ ತರ ಅದು ನೋಡಿ, ಅದು ಈ ವ್ಲಾಗ್ ಮಾಡೋಷ್ಟಲ್ಲ ಅದು ಇಲ್ಲವೇ ಇಲ್ಲ, ಹೆಂಗಾಗ್ಬಿಟ್ಟೈತೆ ಒಂದೇ ವಿಡಿಯೋ ಪಾಪ. ಎಲ್ಲೋ ಹೋಗೋದು ಹೋಗ್ಬಿಟ್ಟೈತೆ. ಈ ತರ ಅದ್ಗೆ ಗಿಗ್ಗೆ ಕಾಗೆಗೆ ಸಿಗ್ದಿರೋ ತರ ಇರ್ಲಿ ಅಂತ ನನ್ಗೆ ದೇವ್ರ ಹತ್ರ ಕೇಳ್ಕೊಂಡಿದೀನಿ. ಏನೋ ಹೋಗೋದು ಹೋಗ್ಬಿಟ್ಟೈತೆ, ವಾಪಸ್ ಅಂತೂ ಬರಕ್ ಚಾನ್ಸ್ ಇಲ್ಲ, ಅದು ನನ್ಗೆ ಗೊತ್ತು ಪಕ್ಕ. ಎಲ್ಲ ಚೆನ್ನಾಗಿರ್ಲಿ ಒಟ್ನಲ್ಲಿ, ಅದಕ್ಕೆ ಸಿಗ್ತೀರಾ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ ಗೈಸ್. ಇವಾಗ ಏನಪ್ಪ ಹಿಂಗೆ ಹೇಳ್ತೀರಿ ಅಂತ ಅನ್ಬೋದು, ಏನಂದ್ರು ಇವಾಗ ಏನ್ ಮಾಡಿದ್ರು ಅದು ಬರಲ್ಲ, ಹೋಗ್ಬಿಟ್ಟೈತೆ ಅದು ಪಕ್ಕ. ಅದಷ್ಟು ಇನ್ನ ಟೈಮ್ ಮಾಡ್ತಾ ಇದೆ, ನಾನು ಫುಲ್ ಟೈಮ್ ಆಗಿರ್ಲಿಲ್ಲ ಅಷ್ಟೇ ಗೈಸ್, ಅದು ಪಕ್ಕ ಬರಲ್ಲ, ಹೊಟ್ಟೋಗ್ಬಿಡ್ತು. ಸರಿ ಇವಾಗ ಇರೋದ್ನ ಅದು ಉಳಿಸ್ಕೊಳ್ಳೋಣ ಅಂತ ಅಷ್ಟೇ ಹೇಳಕ್ ಇಷ್ಟಪಡ್ತೀನಿ ನಿಮ್ಗೆ. ನೋಡಿ ಈ ತರ ದೊಡ್ಡದಾಗೆಲ್ಲ ಹಾಕ್ಬಿಡಿ ನೋಡಿ, ಇದು ಫುಲ್ ಬೇಜಾರ್ ಮಂಕ ಆಗ್ಬಿಟ್ಟೈತೆ. ಇಲ್ಲಪ್ಪ ಹೊಟ್ಟೋಯ್ತು ಅಂತ ನಾನು ಸರಿ ಅಂತ ನಿಮ್ಗೆ ಹೇಳ್ತೀನಿ, ಹೇಳ್ದೆ. ಆದ್ರೂ ನಂಗೆ ಅದು ಏನಾದರೂ ಮಿಸ್ ತಪ್ಪಾಯ್ತೋ ಏನೋ, ಅಥವಾ ಲಾಕ್ ಹಾಕ್ದಿರ ಏನಾದರೂ ಆಯಿತು, ಏನು ಕತೆ ನನಗೇನು ಗೊತ್ತಾಗ್ತಾ ಇಲ್ಲ. ಕೇಳಿದೆ ಗಾಯ್ಸ್, ಕೇಳ್ದಕ್ಕೆ ಅದೇ ಅವ್ರು ಹೇಳಿದ್ದು ಅದೇನೋ ಓಪನ್ ಮಾಡಿದ್ರಂತೆ, ಆವಾಗ ಅದು ಎದ್ದು ಬಂದುಬಿಟ್ಟಿದೆ ಅಂದ್ಬಿಟ್ಟು. ಮೋಸ್ಟ್ಲಿ ನನಗನ್ಸೋ ಪ್ರಕಾರ ಅದೇ ನಾನು ನಿಮ್ಗೆ ತೋರಿಸಿದ್ನಲ್ಲ ಲಾಕ್ ಆರೆಂಜ್ ಕಲರು, ಅದು ತೆಗ್ದುಬಿಟ್ಟು ಸೈಡ್ಗೆ ಇಕ್ಕಿರ್ತಾರೆ ಅನ್ಕೊತೀನಿ. ಆವಾಗ ಅದು ಫುಡ್ ಇಡಬೇಕಾದ್ರೆ ಅದು ಹಿಂಗೆ ಎತ್ಬಿಟ್ಟಿದೆ ಅನಿಸುತ್ತೆ. ಅದು ತುಂಬ ಹೈಪರ್ ಇರುತ್ತೆ, ಇನ್ನೂ ಪಟಾಸಲ್ಲ ತುಂಬ ಹೈಪರ್ ಇರುತ್ತೆ. ಮತ್ತು ಕೇಜ್ಗೂ ಇನ್ನೂ ಅದೆಷ್ಟಾಗಿಲ್ಲ ಅಂದಾಗ ಅದು ಆಲ್ಮೋಸ್ಟು ಆಚೆ ಬರೋಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ನಾನು ಹೇಳಿದ್ದೀನಿ ಹಂಗೂ, ನಾನು ಹೇಳತ್ತೀನಿ ಅಂತ ಅವ್ರಿಗೂ ಗೊತ್ತು, ಏನು ಮಾಡೋಕ್ಕಾಗಲ್ಲ, ಆಗ್ಬಿಟ್ಟಿದೆ. ಇವಾಗ ಬರಲ್ಲ ವಾಪಸ್ಸು, ಜಾಸ್ತಿ ಯೋಚನೆ ಮಾಡೋದು ಬೇಡ ಗಾಯ್ಸ್. ಬನ್ನಿ, ಅದೇ ನಿಮ್ಗೊಂದು ಜಾಗ್ರತೆ ಅಷ್ಟು, ನೀವು ಯಾರು ಸಾಕಿದ್ರು ಸರಿ ಅಂದ್ಬಿಟ್ಟು ನಾನು ಬಂದಾಗ ಈ ಕಡೆ ಬಂದ್ಬಿಟ್ಟು ಅಷ್ಟರಲ್ಲಿ ನಮ್ಮಮ್ಮ ಇಕ್ಕಿದ್ರು, ಏನೋ ಬ್ರೋಚನ ಇಟ್ಬಿಟ್ಟು ಹೋಗಿದ್ರು. ಸರಿ ಅಂದ್ಬಿಟ್ಟು ಇವನ್ ಬ್ರೌನಿ ನನ್ನ ಮಗ ಹಿಡ್ಕೊಂಡು ಕೂತ್ಕೊಂಡ್ಬಿಟ್ಟವನೆ ನೋಡಿ ಗೈಸ್. ಅಲ್ಲಿ ಕೈ ಮುಟ್ಟಿದ್ರೆ ಫುಲ್ ವಾರ್ನಿಂಗ್ ಕೊಡೋನು. ಸರಿ ಅಂದ್ಬಿಟ್ಟು ನಾನು ಹಂಗೆ ತಗೊಂಡೆ, ಇನ್ನೇನೆಲ್ಲ ಫಿನಿಶ್ ಆಗ್ಬಿಟ್ಟಿದೆ, ಇನ್ನೇನಿಲ್ಲ. ಒಂದ್ ಸ್ವಲ್ಪ ಅದು ಸ್ಪ್ರೇ ಬರುತ್ತೆ ಫಿನಿಶಿಂಗ್ ಕೊಡಕ್ಕೆ, ಅದು ಗ್ರಾಫೈಟ್ ಎಲ್ಲ ಅಂಟ್ಕೊಂಬಾರ್ದಲ್ಲ ನಿಮ್ ಕಾಲ್ಗೆ ಅಂತ ಇದೀನಿ ನಾನು, ಕೈಗೆ ಮತ್ತೆ ಏನೋ ಒಂದು, ಇವಾಗ ಏನೋ ಒಂದು ಮುಟ್ಟಾಗ ಹಾಳಾಗ್ಬಾರ್ದಲ್ಲ, ಅದಕ್ಕೆ ಸ್ಪ್ರೇ ಹೊಡೆದ್ಬಿಟ್ಟು ಮುಚ್ಚಿಕ್ದೆ ಗೈಸ್ ಅಷ್ಟೇ. ಇವಾಗ ಫೈನಲ್ ಅದು ಮೋಸ್ಟ್ ಸ್ಯಾಟಿಸ್ಫೈಯಿಂಗ್ ಪಾರ್ಟ್ ಬರೋಣ ಬನ್ನಿ. ಎಲ್ಲ ಆರ್ಟಿಸ್ಟ್ ಇದು ಗೊತ್ತಿರುತ್ತೆ, ತುಂಬಾ ಸ್ಯಾಟಿಸ್ಫೈಯಿಂಗ್ ಇದು. ನೀವು ಎಂತ ಡ್ರಾಯಿಂಗ್ ಮಾಡಿ ಆ ಖುಷಿ ಸಿಕ್ಕಲ್ಲ, ಇದ್ರಲ್ಲಿ ಇದೆಯಲ್ಲ ಖುಷಿ, ಇದು ಬರೀ ಆರ್ಟಿಸ್ಟ್ ಮಾತ್ರ ಗೊತ್ತಾಗಕ್ ಸಾಧ್ಯ. ಸಖತ್ ಸ್ಯಾಟಿಸ್ಫೈಯಿಂಗ್ ಇದು ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಿದೆ ಅದು ಕಿತ್ ಮೇಲಂತೂ. ಅದು ಕಿತ್ತದೊಂಥರ ಸ್ಯಾಟಿಸ್ಫೈಯಿಂಗ್, ಅದು ಟೇಪ್ ಆರ್ಟಿಸ್ಟ್ ಗೊತ್ತಿರತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸರಿ ಅಂದ್ಬಿಟ್ಟು ಇವಾಗ ನೋಡಿ ಫ್ರೇಮ್ ತಗೋ ಬಂದಿದ್ದೀನಿ, ಅದೆಲ್ಲ ಬರ್ದು ಎಲ್ಲ ರೆಡಿ ಮಾಡಿದೆ. ಇವಾಗ ನೋಡಿ ಕೊಡ್ತೀನಿ ಯಾವ ಥರ ಇರುತ್ತೆ ಅಂದ್ಬಿಟ್ಟು. ಲೇಟ್ ಆಗಿರೋದಕ್ಕೆ ವರ್ತ್ ಇಟ್ ಅಂತ ಅನ್ಸತ್ತೆ ಅಂತ ಅವ್ರ ಬಾಯಿಂದ ಬರುತ್ತಾ ಅಥವಾ ಏನು ಕತೆ, ಅಥವಾ ನೀವು ನೋಡಿರೋದು ಹೇಳಿ ಗೈಸ್ ಅಂತ ಹೇಳ್ತಾ, ಇನ್ನೇನು ಒಂದು ನಿಮಿಷ ಕೆಲವೇ ಕ್ಷಣ ಇದೆ ನೋಡಿ. ಸ್ವಲ್ಪ ಲೇಟ್ ಆಗಿರ್ಬೋದು, ಗಿಫ್ಟು ನೋಡಿ ಹೆಂಗಿರತ್ತೆ ರಿಯಾಕ್ಷನ್ ನೋಡೋಣ. ಹಿಂದೆ ತಿರುಗಿಸಿ ಇವಾಗ ಕೊಡ್ತಾ ಇರೋದು, ತುಂಬ ಎಕ್ಸೈಟ್ ಆಗಿದ್ದೀನಿ ನನಗೆ. ದೇವರು ನಾನು ಇದೆ ಎಲ್ಲ ಕೊಟ್ಟು ಕರುಣಿಸ್ಲಿ ದೇವರು. ಬೃಹಸ್ಪತಿ ನಮಸ್ಕೃತ್ಯಂ ವರದೆ ಜೋರಾಗಿ ಹೇಳಿ. ವಿದ್ಯಾನಂದ ಕಲಿಸಿ
1, 2, 3. ಹಾಂ ಹಾಂ ಬಿಡಿ ಫಸ್ಟ್ ಇದು ಹೋದ್ರಿ. 30 years, 360 months. Wow! Weeks. 10,950 days. 2,62,800 hours. 15,768. 15 crore 7,68,000 minutes. 94 crore 6,80,000 seconds. And still counting. Happy anniversary, Dad and Mom. ಹ್ಯಾಪಿ ಆನಿವರ್ಸರಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಬೆಲೆನೇ ಕಟ್ಟಕ್ಕಾಗಲ್ಲ. Thank you. Thank you. ಮೀನಿಂಗ್ಫುಲ್ ಆಗಿದೆ, ತುಂಬ ಅರ್ಥಗರ್ಭಿತವಾಗಿದೆ. ಹೌದಮ್ಮ. ವೆರಿ 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 ನೈಸ್. ಮೇಷ್ಟ್ರೆ ಸಿರಿಕ್ಸಿ ಮೇಡಮ್. ಅಬ್ಬಾ ಯಾವ್ದಿದೆ ಫೋಟೋ? ಯಾವುದು ಓಲ್ಡ್ ಅನಿಸುತ್ತೆ. ಯಾವುದು ಬರ್ತಾ ಇದೆ ಇವಾಗ ಹಿಂಗಿದು ಅಂತ ಇದಾಗ್ತಾ ಇದೆ. ಅದು ತುಂಬ ಹಳೆ ಫೋಟೋ ಅನಿಸುತ್ತಿದೆ, ತುಂಬ ಬೆಲೆ ಕಟ್ಟಕ್ಕಾಗಲ್ಲ. ಅದೇ ಅವಾಗ ಸ್ವಲ್ಪ ಚಿನ್ನೆಲ್ಲ ಇದೆಲ್ಲ ದಪ್ಪ ಇತ್ತು ಅವಾಗ, ನಾನು ಅಂತ ಗೊತ್ತಾಗ್ತಾನೆ ಇಲ್ಲ. ಯಾವುದೋ ತೆಲುಗು ಆಕ್ಟ್ರು, ತೆಲುಗು ಚೆನ್ನಾಗಿದೆ ಯಪ್ಪ. ಬೈದ್ರು, ಚಪ್ಪಲಿ ಹೊಡೆದ್ರು, ಪರ್ಕೆಲ್ ಓಡಿಸ್ಕೊಂಡೆ, ದೋಣಲ್ಲಿ ಓಡಿಸ್ಕೊಂಡೆ, ಕಾಲಲ್ಲಿ ಓಡಿಸ್ಕೊಂಡೆ, ಎಲ್ಲ ಆಯಿತು. ನಾನು ಬೈಸ್ಕೊಳ್ದಿರೋ ವರ್ಡಿಲ್ಲ, ಬೈದೇ ಇರೋ ದಿವಸ ಇಲ್ಲ, ಬೈದೇ ಇರೋ ಕ್ಷಣ ಇಲ್ಲ, ಬೈದೇ ಇರೋ ಗಂಟೆ ಇಲ್ಲ. ಎಲ್ಲ ಟೈಮಲ್ಲೂ ಬೈತು.